ಓಡ್ತಾ ಇರೋ ಕುದುರೆ ತುಂಬ ಒಳ್ಳೆಯದು. 25 ವಯಸ್ಸಾಗ್ತಾಯಿದೆ, ಚಿಕ್ಕ ಮಕ್ಳ ಥರ ಆಡ್ತಾರೆ ಇಬ್ಬರೂ ಅಷ್ಟೇ. ಆದರೆ ನಾನು ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ನಿನ್ನೆ ನಮ್ಮ ಮಕ್ಕಳು ಶಾಪಿಂಗ್ ಮಾಡವ್ರೆ. ಟೀ ಶರ್ಟ್ ಅಂತೆ ಅದಂತೆ ಇದಂತೆ ಎಲ್ಲ ತೊಗೊಂಡವ್ರೆ. ಜೊತೆಗೆ ಕೀ ಚೈನ್ಸ್ ತೊಗೊಂಡಿದ್ದಾರೆ. ಇದು ಬೈಕಿಗೆ ಅಂತ ತೊಗೊಂಡಿದ್ದಾರೆ, ದೇವ್ರದಂತೆ. ನೋಡಿ ಇದಿದೆ, ಓಂಕಾರ ಎಲ್ಲ ಇದೆ. ಅದು ಓಪನ್ ಆದಮೇಲೆ ನೋಡ್ತೀನಿ ನಾನು ಏನೇನಿದೆ ಅಂದ್ಬಿಟ್ಟು. ಇಲ್ಲ ಮಗನೇ, ಓಪನ್ ಮಾಡಲಾ? ಲಡಕ್ ಚೈನ್ ಅಂತ ಇದು, ಲಡಕ್ಕಿ ಚೈನ್ ಅಂತ ಇದು. ಓಪನ್ ಮಾಡ್ಬೋದು ಅಂತ ಹೇಳಿದ್ದಾನೆ, ಓಪನ್ ಮಾಡ್ತೀನಿ ರೀ. ಓಕೆ, ಬಂತು 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 ಡನ್. ಇರಿ ನೋಡಿ, ಕೀ ಚೈನು ಎಲ್ಲ ಇನ್ನು ಓಂ ಮಾ ನೀ ಓಂ ನೋಡಿ ಈ ರೀತಿ ಇದೆ. ಅಲ್ಲ, ಡಿಫ್ರೆಂಟ್ ಆಗಿದೆ ಅಲ್ಲ ನೋಡಿ. ಇದಕ್ಕೆ ಎಷ್ಟು ಚೆನ್ನಾಗಿ ಬಫ್ ಇದೆ, ಸ್ಪಂಜ್ ಥರ ಇಟ್ಟವ್ರೆ. ಎಷ್ಟು ಮಗನೇ ನೋಡಿ, ಅದೇನು ಕೆಡಬಾರ್ದು ಅಂತನಾ ಇದಕ್ಕೆ ಕೊಟ್ಟಿರೋದು? ನೋಡಿ, ಕೆಡಬಾರ್ದು ಅಂತನಾ, ಏನಕ್ಕೆ ಇರೋ ಸ್ಮೆಲ್ ಇರಲಿ ಅಂತನಾ? ಒಟ್ಟಿನಲ್ಲಿ ಈ ಥರ ಚೈನ್ ತಗೊಂಡಿದ್ದಾನೆ. ಓಕೆ, ನೆಕ್ಸ್ಟು ಇದು ನನಗೆ ಕೊಟ್ಟಿದ್ದ ಚೈನು, ಅದು ತೋರಿಸ್ತೀನಿ. ಅದನ್ನು ಅದೇ ನೀನು ತೋರಿಸಿದ್ನಲ್ಲ, ಏನೋ ಇಟಾಚಿ. ಹಿತಾಚಿನಾ? ಇಲ್ಲಿ ನರೋಟೋ ಅಂತ ಇದೆ. ಹಿತಾಚಿ ಇವರು ಅದು ಸೀರೀಸ್, ಅದು ಆ ಸೀರೀಸ್ ಅದು. ಅದರಲ್ಲಿ ನರೋಟೋ ಮತ್ತು ಹಿತಾಚಿ ಅಂತ ಇದೆ. ಅದರಲ್ಲಿ ನನ್ನ ತಮ್ಮ ನಾನು ಅಂತಾನೆ ಅವನು. ಅಂದರೆ ನನ್ನ ದೊಡ್ಡ ಮಗ ಚಿಕ್ಕ ಮಗ. ಹಿತಾಚಿ ಯಾರು? ಹಿತಾಚಿ ನನ್ನ ದೊಡ್ಡ ಮಗ. ನರೋಟೋ ಸಾಸ್ಕೆ ಅನ್ನೋದು ಚಿಕ್ಕನಾ? ಹೌದಾ? ನರೋಟೋ ಯಾರು ಮತ್ತೆ? ನರೋಟೋ ಅನಾಥನಾ? ಓಕೆ ಓಕೆ ಓಕೆ. ಸಾಸ್ಕೆಗೆ ಅಣ್ಣನ ಕಂಡೆ ಆಗಲ್ಲ, ಕಂಡೆ. ಓಕೆ, ಆದ್ರೆ ಇಟಾಚಿಗೆ ತಮ್ಮನ ಮುಟ್ಟಕ್ಕೆ ಬಿಡಲ್ಲ. ಓ ಓಕೆ, ಆ ರೀತಿನಾ? ಸರಿ ಸರಿ ಸರಿ. ಆಮೇಲೆ ತಮ್ಮ, ಆಮೇಲೆ ಸಾಸ್ಕೆನೆ ಇಟಾಚಿನ ಸಾಯಿಸೋದು, ಆ ತಮ್ಮನ ಅಣ್ಣನ ಸಾಯಿಸ್ತಾರೆ. ಸಾಯಿಸೋದು ಒಂದೇ ಅನ್ನೋದವನು ನಗ್ನಗ್ತಾ ಆನೆ ಮೇಲೆ ಕೈ ಇಟ್ಬಿಟ್ಟು ಸೊರಗಿದ್ದಾರೆ. ಹೌದಾ? ನೋಡಿ, ಹಂಗೈತಂತೆ ಮೂವಿ. ಅದಕ್ಕೆ ನೋಡಮ್ಮ, ನಿನ್ನ ಮಗ ನನ್ನ ಕೊನೆಗೆ ಸಾಯಿಸ್ಬಿಡ್ತಾನೆ ಕಣಮ್ಮ ಅಂತಾನೆ ಮನಸ್ಸಲ್ಲಿ. ಇದೇನು ಮೀನಿಂಗು? ಗಾಳಿ, ನೀರು, ಭೂಮಿ, ಬೆಂಕಿ, 5. ಓ, ಪಂಚೇಂದ್ರಿಯಗಳು ಅಂತೀವಲ್ಲ, ಹಂಗೆ ಗಾಳಿ, ನೀರು, ಬೆಂಕಿ, ಭೂಮಿ, ಬಾನು. ಏನೇನು ಬರುತ್ತೆ? ಭೂಮಿ, ಬಾನು, ಗಾಳಿ, ನೀರು, ಬೆಂಕಿ, 5 ಪಂಚಭೂತಗಳು. ಕರೆಕ್ಟ್. ಈಗ ಕರೆಕ್ಟಕ್ಕೆ ನನಗೆ ಬಂತು. ಪಂಚಭೂತಗಳಿಂದ ಆಗಿರೋ ಚೈನ್ ಅಂತ ಅರ್ಥ. ಇದು ಈಗ ಅರ್ಥ ಆಯಿತು ನೋಡಿ, ಪಂಚಭೂತಗಳು. ಓಕೆ, ನೋಡಿ ಅಪ್ಪ, ನಮ್ಮ ಮಕ್ಕಳು ಇನ್ನೂ ದೊಡ್ಡವ್ರು ಆಗಿಲ್ಲ, ಇನ್ನೂ ಚಿಕ್ಕ ಮಕ್ಕಳ ಥರ ಆಡ್ತಾರೆ. 25 ವಯಸ್ಸಾಗ್ತಾಯಿದೆ,
ಚಿಕ್ಕ ಮಕ್ಳು ಥರ ಆಡ್ತಾರೆ ಇಬ್ಬರೂ ಅಷ್ಟೇ. ಆದರೆ ನನ್ನಂತೂ ತುಂಬ ಕೇರ್ ಮಾಡ್ತಾರಪ್ಪ, ಅದೇ ಖುಷಿ ನನಗೆ. ಅದು ಹೆಂಡ್ತಿ ಬರೋವ್ರಿಗೆ ಅಷ್ಟೇ ಅನಿಸುತ್ತೆ ಮೋಸ್ಟ್ಲಿ ಅಲ್ವಾ. ಹೆಂಡ್ತಿ ಬಂದಮೇಲೆ ಹೆಂಗೆಂಗೋ ಯಾರಿಗೆ ಗೊತ್ತು. ಈಗ ಚಿಕ್ಕ ಮಕ್ಕಳು, ಆಮೇಲೆ ದೊಡ್ಡವರು. ನೆಕ್ಸ್ಟ್ ನೋಡಿ, ಕುದುರೆ ಚೈನ್ ನನಗೆ ಅಂತ ತಂದು ಕೊಟ್ಟಿರೋದು ನನ್ನ ಮಗ. ಇದಕ್ಕೆ ಹಾಕ್ತೀನಿ, ಮನೆ ಬೀಗ ಇದೆಯಲ್ಲ ಅದಕ್ಕೆ ಹಾಕ್ತೀನಿ. ಹೇಳ್ಬೇಕಂದ್ರೆ ಓಡ್ತಾ ಇರೋ ಕುದುರೆ ತುಂಬ ಒಳ್ಳೆಯದು. ಮನೆಯಲ್ಲಿ ಫೋಟೋ ಆಗಲಿ, ಕೀ ಚೈನ್ ಆಗಲಿ, ಯಾವುದೇ ಆಗಲಿ, ಓಡ್ತಾ ಇರೋ ಕುದುರೆ ಸ್ಟಿಕ್ಕರ್ಸೇ ಆಗಲಿ ತುಂಬ ಒಳ್ಳೆಯದು. ಅಂದರೆ ಲಾಭದಾಯಕ, ದುಡ್ಡು ಕಾಸು ಉಳಿಯುತ್ತೆ, ಲಾಸ್ ಆಗಲ್ಲ, ತುಂಬ ಅಭಿವೃದ್ಧಿ ಆಗುತ್ತೆ. ಕುದುರೆ ಇರೋದು ಮನೆಗೆ ಫೋಟೋ ಹಾಕ್ಕೊಳ್ಳಿ, ಬೇಕಾದರೆ ಹಿಂಗೆ ಕೀ ಚೈನ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಯಾವುದೇ ಆರ್ಥಿಕ ಪರಿಸ್ಥಿತಿ ಕಷ್ಟಕರ ನೆಕ್ ಮೂಮೆಂಟ್ ನಮ್ಮ ಕೈಲಿ ಆಗೋದೇ ಇಲ್ಲಪ್ಪ, ಈಗೇನು ಮಾಡಬೇಕು ಅಂತ ತೋಚದೇ ಇದ್ದಾಗ ಆ ಮೂಮೆಂಟಲ್ಲಿ, ನೆಕ್ ಮೂಮೆಂಟಲ್ಲಿ ಹೋದ್ರೂ ದೇವರು ನಮ್ಮ ಕೈ ಹಿಡಿತಾನೆ. ಹಂಗೆ ಇದು ಯಾಕೆಂದರೆ ಅನುಭವ ನನಗೆ ಆಗಿದೆ. ನಾನು ಎಷ್ಟು ನೆಕ್ ಮೂಮೆಂಟಲ್ಲಿ ಇರ್ತೀನಿ ಗೊತ್ತಾ, ಆ ಟೈಮಲ್ಲೆಲ್ಲ ಅದನ್ನು ಹೆಂಗೋ ಸಾಲ್ವ್ ಮಾಡ್ಕೊಂಡು ಆಚೆ ಬಂದುಬಿಡ್ತೀನಿ ನಾನು. ಹಂಗೆ ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಿಸುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕೀ ಚೈನು, ಇದು ಕುದುರೆದು ಕೀ ಚೈನ್ ಆಗಲಿ, ಮನೆಗೆ ಫೋಟೋನೇ ಆಗಲಿ ನೋಡಿ, ಹಾಕಿ ನೋಡ್ಬಿಟ್ಟು ನನಗೆ ಹೇಳಿ. ತುಂಬ ಅಭಿವೃದ್ಧಿ. ದುಡ್ಡು ಯಾವತ್ತೂ ಮನೇಲಿಲ್ಲಪ್ಪ ಅಂತ ಹೇಳಂಗೆ ಇಲ್ಲ, ಆ ರೀತಿ ಇರುತ್ತೆ. ಮತ್ತು ದುಡ್ಡು ಅಷ್ಟೇ ಅನ್ಯಾಯವಾಗಿ ಲಾಸಾಗಿ ಖರ್ಚಾಗಲ್ಲ, ಅದು ಹೆಂಗಾರಾಗಲಿ ವಾಪಸ್ ಬಂದೇ ಬರುತ್ತೆ. ಅಭಿವೃದ್ಧಿ ಆಗುತ್ತೆ, ದುಡ್ಡು ಹೆಚ್ಚಾಗುತ್ತೆ. ಓಕೆನಾ? ತೋರಿಸ್ತೀನಿ ಇನ್ನೊಂದು, ನೋಡೋರಂತೆ ನನ್ನ ಬೀರ್ಕಿ ನೋಡೋರಂತೆ. ಅವ್ನ ಕೀ ಚೈನ್ನ ಬೈಕಿಗೆ ಹಾಕ್ಬಿಟ್ಟ ನೋಡಿ. ಓಕೆನಾ? ಇಷ್ಟು ಕೀ ಚೈನ್ ತಂದಿದ್ದಾರೆ, ಚೆನ್ನಾಗಿದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.